ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ನಲ್ಮೆಯ ವಿದ್ಯಾರ್ಥಿ ಮಿತ್ರರಿಗೆ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿ ಒಳಗ 10ನೇ ತರಗತಿಯ ವಿಜ್ಞಾನ ವಿಷಯದ ಭೌತಶಾಸ್ತ್ರ ವಿಭಾಗದ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಲೈಟ್, ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಎನ್ನುವ ಅಧ್ಯಾಯವನ್ನ ಇಂದಿನ ತರಗತಿ ಒಳಗ ತಿಳ್ಕೋಣಂತ. ಹಾಗಾದ್ರ ಮೊದಲನೇದಾಗಿ ನಾವು ಏನ್ ಮಾಡೋಣ, ಬೆಳಕು ಎಂದರೇನಂತ ಹೇಗೆ ನೋಡ್ತಾ ಹೋಗೋಣಂತ. ಬೆಳಕು ಎಂದರೆ ಏನಂದ್ರೆ ದೃಷ್ಟಿ ಸಂವೇದನೆಯನ್ನ ಉಂಟು ಮಾಡುವ ಅಥವಾ ವಸ್ತುಗಳನ್ನ ಗೋಚರಿಸುವಂತೆ ಮಾಡುವ ಶಕ್ತಿಯ ಒಂದು ರೂಪವನ್ನ ನಾವೇನಂತ ಕರಿತೀವಿ, ಬೆಳಕು ಅಂತ ಹೇಗೆ ಕರಿತೀವಿ. ದೃಷ್ಟಿ ಸಂವೇದನೆಯನ್ನ ಉಂಟು ಮಾಡುವ ವಸ್ತುಗಳನ್ನ ನಮ್ಮ ಕಣ್ಣಿಗೆ ಕಾಣುವಂತೆ ಮಾಡುವ ಶಕ್ತಿಯ ಒಂದು ರೂಪವನ್ನೇ ನಾವು ಏನಂತ ಕರಿತೀವಿ, ಬೆಳಕು ಅಂತ ಹೇಗೆ ಕರಿತೀವಿ. ಹಾಗಾದ್ರೆ ಶಕ್ತಿಯ ಮೂಲ ರೂಪ ಯಾವುದಿಲ್ಲಿ, ಸೂರ್ಯ ಅಥವಾ ಸನ್ ಅಂತ ಹೇಗೆ ಕರಿತೇವೆ. ನಾವು ಸೂರ್ಯನನ್ನ ಶಕ್ತಿಯ ಮೂಲ ರೂಪ ಅಂತ ಹೇಗೆ ಕರಿತೀವಿ. ಒಂದು ವಸ್ತು ತನ್ನ ಮೇಲೆ ಬಿದ್ದ ಬೆಳಕನ್ನು ಪ್ರತಿಫಲಿಸುತ್ತದೆ. ಪ್ರತಿಫಲಿತ ಬೆಳಕನ್ನು ಕಣ್ಣುಗಳು ಸ್ವೀಕರಿಸಿದಾಗ ವಸ್ತುಗಳು ನೋಡಲು ಸಾಧ್ಯವಾಗುತ್ತದೆ ಅಂತ ಹೇಗೆ ಕರಿತೀವಿ. ನೋಡ್ರಿ, ಸೂರ್ಯನಿಂದ ಒಂದು ಮರದ ಮೇಲೆ ಬೆಳಕು ಬೆಳಕತೈತಿ. ಆ ಮರದಿಂದ ಬೆಳಕು ಏನಾಗತ್ತಾ, ಪ್ರತಿಫಲಿಸಾಕತೈತಿ. ಆ ಪ್ರತಿಫಲಿಸಿದ ಬೆಳಕನ್ನ ಕಣ್ಣುಗಳು ಸ್ವೀಕರಿಸಿದಾಗ ಆ ವಸ್ತುಗಳು ಏನಕ್ಕ ನಮಗ ಗೋಚರಿಸುತ್ತವೆ ಅಂತ ಹೇಗೆ ಕರಿತೇವೆ ನಾವು. ಅದೇ ತರನಾಗಿ ಬೆಳಕು ಪಾರದರ್ಶಕ ಮಾಧ್ಯಮದ ಮೂಲಕ ಪ್ರಸರಿಸುವುದರಿಂದ ನಾವು ಪಾರದರ್ಶಕ ಮಾಧ್ಯಮದ ಮೂಲಕ ಮಾತ್ರ ನೋಡಲು ಸಾಧ್ಯವಾಗುತ್ತದೆ. ಬೆಳಕೇನಾಗಿರ್ತೈತಿ, ಯಾವತ್ತು ಪಾರದರ್ಶಕ ಮಾಧ್ಯಮದ ಮೂಲಕ ಮಾತ್ರ ಚಲಿಸುತ್ತ. ಆದ್ದರಿಂದ ಬೆಳಕನ್ನು ನಾವು ಏನ್ ಮಾಡಬಹುದು, ಪಾರದರ್ಶಕ ಮಾಧ್ಯಮದ ಮೂಲಕ ಮಾತ್ರ ನೋಡಲು ಏನಾಗುತ್ತೆ, ನಮ್ಗ ಸಾಧ್ಯ ಆಗುತ್ತಾ ಅಂತ ಹೇಗೆ ಕರಿತೀವಿ. ಅದೇ ತರ ಬೆಳಕು ಸರಳ ರೇಖೆಯ ಪಥದಲ್ಲಿ ಚಲಿಸುತ್ತದೆ ಅಂತ ಹೇಗೆ ಕರಿತೀವಿ. ನೋಡ್ರಿ, ಇಲ್ಲಿ ಸೂರ್ಯನಿಂದ ಕಿರಣಗಳ ಏನಾಗತ್ತವ, ಇಲ್ಲಿ ಚಲಿಸ್ತಿದ್ದಾವ. ಹೌದಾ, ಈ ಎಲ್ಲಾ ಕಿರಣಗಳು ಏನಾಗ್ಯಾವು, ಸರಳ ರೇಖೆಯ ಪಥದಲ್ಲೇ ಚಲಿಸಕತ್ತಾವ. ಹೌದಿಲ್ಲ, ಬೆಳಕು ಸರಳ ರೇಖೆಯ ಪಥದಲ್ಲೇ ಚಲಿಸುತ್ತದೆ ಅಂತ ಹೇಗೆ ಕರಿತೇವೆ. ಬೆಳಕು ಚಲಿಸುವ ಸರಳ ರೇಖೆಯ ಪಥವನ್ನ ನಾವು ಏನಂತ ಕರಿತೇವೆ, ಬೆಳಕಿನ ಕಿರಣ ಅಂತ ಹೇಗೆ ಕರಿತೇವೆ. ಈ ಬೆಳಕಿನ ಕಿರಣಗಳು ಏನು ಸರಳ ರೇಖೆಯೊಳಗೆ ಚಲಿಸ್ತಿದಾವಲ್ಲ, ಈ ಎಲ್ಲ ಕಿರಣಗಳನ್ನ ನಾವು ಏನಂತ ಕರಿತೇವೆ, ಬೆಳಕಿನ ಕಿರಣ ಅಥವಾ ಬೆಳಕಿನ ಕಿರಣಗಳು ಅಂತ ಹೇಗೆ ಕರಿತೇವೆ ನಾವು ಇವ್ರನ್ನ. ಹಾಗಾದ್ರ ಸಮಾಂತರವಾಗಿ ಚಲಿಸುತ್ತಿರುವ ಹಲವು ಬೆಳಕಿನ ಕಿರಣಗಳ ಗುಂಪನ್ನು ನಾವೇನಂತ ಕರಿತೀವಿ, ಬೆಳಕಿನ ಕಿರಣ ಪುಂಜ ಅಂತ ಹೇಗೆ ಕರಿತೀವಿ. ಒಂದಕ್ಕಿಂತ ಹೆಚ್ಚಿನ ಕಿರಣಗಳ ಚಲಿಸ್ತಿದ್ವು ಅಂದ್ರ ಈ ಎಲ್ಲಾ ಗುಂಪುಗಳನ್ನೇ ನಾವು ಏನಂತ ಕರಿತೀವಿ, ಬೆಳಕಿನ ಕಿರಣ ಪುಂಜಗಳು ಅಂತ ಹೇಗೆ ಕರಿತೀವಿ. ಹಾಗಾದ್ರ ನೆಕ್ಸ್ಟ್ ಟಾಪಿಕ್ ಏನಪ್ಪಾ ನೋಡೋದು ಅಂತ ಹೇಗೆ ನೋಡೋದಾದ್ರ ಬೆಳಕಿನ ಪ್ರತಿಫಲನ ಅಥವಾ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಹೇಗೆ ಕರಿತೀವಿ. ಹಾಗಾದ್ರ ಬೆಳಕಿನ ಪ್ರತಿಫಲನ ಅಂದ್ರೆ ಏನಂತ ಹೇಗೆ ನೋಡೋದಾದ್ರ ಬೆಳಕಿನ ಕಿರಣಗಳು ಒಂದು ಮೇಲ್ಮೈ ಮೇಲೆ ಬಿದ್ದು ಮರಳಿ ಅದೇ ಮಾಧ್ಯಮದಲ್ಲಿ ಚಲಿಸುವ ವಿದ್ಯಮಾನವನ್ನೇ ನಾವೇನಂತ ಕರಿತೀವಿ, ಬೆಳಕಿನ ಪ್ರತಿಫಲನ ಅಂತ ಹೇಗೆ ಕರಿತೀವಿ. ಬೆಳಕಿನ ಕಿರಣಗಳು ಒಂದು ಮೇಲ್ಮೈ ಮೇಲೆ ಬಿದ್ದು ಮರಳಿ ಅದೇ ಮಾಧ್ಯಮದಲ್ಲಿ ಚಲಿಸುವ ವಿದ್ಯಮಾನವನ್ನ ನಾವೇನಂತ ಕರಿತೀವಿ, ಬೆಳಕಿನ ಪ್ರತಿಫಲನ ಅಂತ ಹೇಗೆ ಕರಿತೀವಿ. ನೋಡ್ರಿ, ಇಲ್ಲೊಂದು ವಸ್ತುವನ್ನು ತಗೊಂಡಿದ್ದೀನಿ. ಹೌದಾ, ಈ ವಸ್ತುವಿನ ಮೇಲೆ ಏನಾಗ್ಯಾವ, ಇಲ್ಲಿ ಬೆಳಕಿನ ಕಿರಣಗಳು ಈ ರೀತಿ ಬಿದ್ದಾವ. ಹೌದು, ಈ ರೀತಿ ಬಡ್ಕೆ ಹೊಳ್ ರಿಟರ್ನ್ ಏನಾಗ್ಯಾವ, ಈ ರೀತಿ ಪ್ರತಿಫಲಿಸ್ತಕ್ಕಂಥವು. ಹೌದಾ, ಇದು ಯಾವುದೋ ಒಂದು ಮಾಧ್ಯಮ ಅಂತ ಹೇಗೆ ತಗೊಂಡ್, ಇದನ್ನ ಗಾಳಿ ಮಾಧ್ಯಮ ಅಂತ ಹೇಗೆ ತಗೊಂಡಂತ ನಾವು. ಈ ಗಾಳಿ ಮಾಧ್ಯಮದ ಮೂಲಕ ಬಂದಂತ ಬೆಳಕು ಅದೇ ಮಾಧ್ಯಮಕ್ಕೆ ಏನಾಗ್ಯಾವು, ಪ್ರತಿಫಲಿಸಕತ್ತಾವ. ಹೌದಾ, ಈ ರೀತಿ ಪ್ರತಿಫಲಿಸುವುದಕ್ಕೆ ಏನಂತ ಕರಿತೇವೆ ನಾವು, ಬೆಳಕಿನ ಪ್ರತಿಫಲನ ಅಂತ ಹೇಗೆ ಕರಿತೇವೆ. ಏನು, ಬೆಳಕಿನ ಪ್ರತಿಫಲನ ಅಂತ ಹೇಗೆ ಕರಿತೇವೆ. ಹಾಗಾದ್ರ ಬೆಳಕಿನ ಪ್ರತಿಫಲನದಲ್ಲಿ ಎಷ್ಟು ವಿಧಗಳದಾವ ಅಂತ ಹೇಗೆ ನೋಡೋದಾದ್ರ 2 ವಿಧಗಳದ ಅಂತ ಹೇಗೆ ಕರಿತೇವೆ. ಎಷ್ಟು, 2 ವಿಧಗಳು. ಅದರಲ್ಲಿ ಮೊದಲನೇ ವಿಧ ಯಾವ್ದಪ್ಪ ಅಂತಂದ್ರ ನಿಯತ ಪ್ರತಿಫಲನ ಅಂತ ಹೇಗೆ ಕರಿತೇವೆ. ಏನಪ್ಪಾ ಹಿಂಗಂತ ಅನ್ನೋದಾದ್ರ ಸಂಪೂರ್ಣ ಸಮತಟ್ಟಾದ ಮೇಲ್ಮೈ ಮೇಲೆ ಅಥವಾ ಹೊಳಪು ನೀಡಿರುವ ಮೇಲ್ಮೈ ಮೇಲೆ ಬೆಳಕು ಬಿದ್ದಾಗ ನಿಯತ ಪ್ರತಿಫಲನ ಉಂಟಾಗುತ್ತದೆ ಅಂತ ಹೇಗೆ ಕರಿತೇವೆ. ಹಿಂಗಂದ್ರೆ ಏನಂತ ಒಂದು ಸ್ಟೇಟ್ಮೆಂಟ್ ನೋಡಿದ್ರೆ ಒಂಚೂರು ಕನ್ಫ್ಯೂಸ್ ಆಗುತ್ತಾ.
ಒಂದು ಚಿತ್ರ ನೋಡ್ರಿ ಇಲ್ಲಿ. ಹೌದಾ, ಇಲ್ಲೊಂದು ಸ್ಮೂತ್ ಸರ್ಫೇಸ್ ಐತಿ. ಸ್ಮೂತ್ ಸರ್ಫೇಸ್ ಅಂದ್ರೆ ಏನಿಲ್ಲಿ ಸಂಪೂರ್ಣ ಸಮತಟ್ಟಾದ, ನೋಡ್ರಿ ಇಲ್ಲಿ ಸಮತಟ್ಟಾದ ಏನೈತಿ ಮೇಲ್ಮೈ ಐತಿ. ಹೌದಾ, ಈ ಮೇಲ್ಮೈಗೆ ಏನ್ ಮಾಡಿ ನಾವು ಹೊಳಪು ನೀಡಿರುವ ಮೇಲ್ಮೈ. ಹೊಳಪು ಅಂತಂದ್ರೆ ಏನು, ಹಿಂದಿನ ಭಾಗಕ್ಕೆ ಏನಾಗಿರ್ತೈತಿ ನಾವು ಬಣ್ಣ ಅಥವಾ ಒಂದು ರೀತಿ ರಫ್ ರೀತಿ ಇರ್ತೈತಿ. ಮುಂದಿನ ಭಾಗ ಏನಾಗಿರ್ತೈತಿ ಬೆಳಕನ್ನ ಪ್ರತಿಫಲಿಸ್ತಿರ್ಬೇಕು. ಇಂಥ ಒಂದು ಭಾಗವನ್ನ ಹೊಂದಿರುವ ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಅದನ್ನ ಏನಂತ ಕರಿತೇವೆ ನಾವು ನಿಯತ ಪ್ರತಿಫಲನ ಅಂತ ಹೇಗೆ ಕರಿತೇವೆ. ಹೌದಾ, ಏನೈತಿ ಸಂಪೂರ್ಣವಾಗಿ ಸಮತಟ್ಟಾದ ಮೇಲ್ಮೈ ಅಥವಾ ಹೊಳಪು ನೀಡಿರುವ ಮೇಲ್ಮೈ ಮೇಲೆ ಬೆಳಕು ಬಿದ್ದಾಗ ನಿಯತ ಪ್ರತಿಫಲನ ಉಂಟಾಗುತ್ತದೆ ಅಂತ ಹೇಗೆ ಕರಿತೇವೆ. ಅದೇ ತರನಾಗಿ ಅನಿಯತ ಪ್ರತಿಫಲನ ಅಥವಾ ಚದುರಿದ ಪ್ರತಿಫಲನ ಅಂದ್ರೆ ಏನು ಅಂತ ಹೇಗೆ ನೋಡೋದಾದ್ರ, ಒರಟು ಮೇಲ್ಮೈ ಅನ್ನು ಹೊಂದಿರುವ ವಸ್ತುಗಳ ಮೇಲೆ ಬೆಳಕು ಬಿದ್ದಾಗ ಅನಿಯತ ಪ್ರತಿಫಲನ ಉಂಟಾಗುತ್ತದೆ ಅಂತ ಹೇಗೆ ಕರಿತೇವೆ. ಇಲ್ಲಿ ನೋಡ್ರಿ, ಆವಾಗ್ಲೇ ಏನಾಗಿತ್ತು ನಿಯತ ಪ್ರತಿಫಲನ ಅಂದ್ರ ಸಮತಟ್ಟಾಗಿತ್ತು. ಇಲ್ಲಿ ನೋಡ್ರಿ ಇಲ್ಲಿ ಮೇಲ್ಮೈ ಏನಾಗಿದೆ, ಇಲ್ಲಿ ಸಮತಟ್ಟಾಗಿಲ್ಲ, ಏರು ಫೇರ್ ಆಗಿದೆ. ಹೌದಾ, ಈ ರೀತಿ ರಫ್ ಸರ್ಫೇಸ್ ಅನ್ನ ಹೊಂದಿರುವಂತ ವಸ್ತುಗಳ ಮೇಲೆ ಬೆಳಕು ಬಿದ್ದಾಗ ಆ ಬೆಳಕು ಪ್ರತಿಫಲಿಸುವುದಕ್ಕೆ ಏನಂತ ಕರಿತೇವೆ ನಾವು ಅನಿಯತ ಪ್ರತಿಫಲನ ಅಂತ ಹೇಗೆ ಕರಿತೀವಿ. ಏನು ಅನಿಯತ ಪ್ರತಿಫಲನ ಅಂತ ಹೇಗೆ ಕರಿತೀವಿ. ಅಂದ್ರ ಪ್ರತಿಫಲನದೊಳಗ ಎಷ್ಟು ಬೆಳಕಿನ ಪ್ರತಿಫಲನದಲ್ಲಿ 2 ವಿಧಗಳದ ಅಂತ ಹೇಗೆ ಗೊತ್ತಾಯ್ತು. ಹೌದಾ, ಹಾಗಾದ್ರ ಆ ಬೆಳಕು ಪ್ರತಿಫಲಿಸ್ಬೇಕಾಗಿತ್ತಂದ್ರ ಯಾವ ನಿಯಮದ ಮುಖಾಂತರ ಪ್ರತಿಫಲಿಸ್ತವು. ಹಾಗಾದ್ರ ಪ್ರತಿಫಲಿಸುವ ಸಲುವಾಗ ನಿಯಮಗಳನ್ನ ಯಾವ ರೀತಿ ಅನ್ವಯಿಸ್ಕೋತೇವಿ ಅಂತ ಹೇಗೆ ನೋಡೋದಾದ್ರ ಬೆಳಕಿನ ಪ್ರತಿಫಲನದ ನಿಯಮಗಳು ಅಂತ ಹೇಗೆ ಕರಿತೇವೆ. ಲಾ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಹೇಗೆ ಕರಿತೇವೆ. ಈ 2 ನಿಯಮಗಳು ಬಹಳ ಇಂಪಾರ್ಟೆಂಟ್ ಪ್ರಿಯ ವಿದ್ಯಾರ್ಥಿಗಳೇ. ಆದಷ್ಟು ನೀವು ಈ 2 ನಿಯಮಗಳ ಕಡೆ ಒಂದಿಷ್ಟು ಜಾಸ್ತಿ ಗಮನವನ್ನು ಕೊಡ್ರಿ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಏನಾಗಿರ್ತೈತಿ ಸಮನಾಗಿರುತ್ತದೆ ಅಂತ ಹೇಗೆ ಕರಿತೀವಿ. ಪತನ ಕೋನ ಅಂದ್ರ ಇಲ್ಲೇ ಇದೆ ನೋಡಿ, ಇನ್ಸಿಡೆಂಟ್ ರೇ ಅಂತ ಐತಲ್ಲ, ಪತನ ಕೋನ ಅಂತ ಹೇಗೆ ಕರಿತೇವಿ. ಪ್ರತಿಫಲನ ಕೋನ ಅಂತಂದ್ರೆ ರಿಫ್ಲೆಕ್ಟೆಡ್ ರೇ ಅಂತ ಹೇಗೆ ಕರಿತೀವಿ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಏನಾಗಿರ್ತೈತಿ ಸಮನಾಗಿರುತ್ತದೆ. ಪತನ ಕೋನ ಅಂತಂದ್ರ ಇಲ್ಲಿ ನಾರ್ಮಲ್ ಅಂತಿದೆ. ಹೌದಾ, ಲಂಬ ಅಂತ ಹೇಗೆ ಕರಿತೀವಿ. ಈ ಲಂಬಕ್ಕೆ ಪತನ ಕೋನ ಏನೈತಿ ಆಯ್ ಐತಿ. ಹೌದಾ, ಈ ಆಯ್ಗೆ ಪ್ರತಿಫಲನ ಕೋನಕ್ಕೆ ಏನೈತಿ ಆರ್ ಐತಿ. ಹೌದಾ, ಆರ್ ಐತಿ. ಈ ಆಯ್ ಆರ್ಕ್ ಏನಾಗಿರ್ತೈತಿ ಸಮನಾಗಿರುತ್ತದೆ ಅಂತ ಹೇಗೆ ಹೇಳಕತ್ತೆ ನಾವು. ಆಯ್ ಎದಕ್ ಸಮನಾಗೈತಿ, ಆಯ್ ಆರ್ಗೆ ಏನೈತಿ ಸಮನಾಗಿದೆ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಅಂದ್ರೆ ಬೆಳಕಿನ ಪ್ರತಿಫಲನದ ಮೊದಲನೇ ನಿಯಮ ಏನ್ ಹೇಳ್ತೈತಿ ನಮಗ, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಏನಾಗಿರ್ತೈತಿ ಸಮನಾಗಿರುತ್ತದೆ. ಹಾಗಾದ್ರ ಪತನ ಕೋನ ಏನಾದ್ ನಮ್ಗಿಲ್ಲಿ ಆಯ್ ಅಂತ ಹೇಗೆ ತಗೊಂಡಿದ್ದೇವೆ. ಪ್ರತಿಫಲನ ಕೋನ ಏನು ಆರ್. ಆಯ್ ಎದಕ್ ಸಮನಾಗಿರ್ತೈತಿ ಆರ್ಕ ಸಮನಾಗಿರುತ್ತದೆ ಅಂತ ಹೇಗೆ ಬೆಳಕಿನ ಪ್ರತಿಫಲನದ ನಿಯಮ ಒಂದನೇದು ಹೇಳ್ತೈತಿ. ಅದೇ ತರ 2ನೇ ನಿಯಮ ನೋಡೋದಾದ್ರ ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ 3 ಏನಾಗಿರ್ತಾವು ಒಂದೇ ಸಮತಲದಲ್ಲಿರುತ್ತದೆ ಅಂತ ಹೇಗೆ ಕರಿತೇವೆ. ನೋಡ್ರಿ, ಇಲ್ಲೊಂದು ಯಾವುದೋ ಒಂದು ವಸ್ತುವನ್ನು ತಗೊಂಡೇನೆ, ಸಮತಟ್ಟಾದ ಒಂದು ವಸ್ತುವನ್ನು ತಗೊಂಡೈತಿ. ಆ ವಸ್ತುವಿನ ಮೇಲೆ ಬಿದ್ದಂತ ಬೆಳಕು, ಇಲ್ಲಿ ಏನ್ ಮಾಡಕತ್ತೀನಿ, ಒಂದು ಟಾರ್ಚ್ ಇಂದ ಬೆಳಕನ್ನ ಬಿಡಾಕತ್ತೀನಿ. ಅದೇ ಇನ್ಸಿಡೆಂಟ್ ರೇ, ಏನು ಪತನ ಬೆಳಕು ಅಂತ ಹೇಗೆ ಕರಿತೀವಿ. ಇನ್ಸಿಡೆಂಟ್ ರೇ ಮತ್ತು ರಿಫ್ಲೆಕ್ಟೆಡ್ ರೇ ಈ ನಾರ್ಮಲ್ ಅಥವಾ ಲಂಬ ಅಂತ ಹೇಗೆ ಕರಿತೇವೆ. ಕನ್ನಡದೊಳಗ ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಏನು ಆಗಿರ್ತಾವ ಅಂದ್ರ ಈ 3 ಏನಾಗಿರ್ತಾವು ಒಂದೇ ಮೇಲ್ಮೈ ಮೇಲೆ ಏನಾಗಿರ್ತಾವು ಸಮತಲದಲ್ಲಿ ಎಳೆದಿರ್ತೇವಿ ಅಂತ ಹೇಗೆ ಕರೆದಿರ್ತೇವೆ. ಅವು ಎಲ್ಲವೂ 3 ಏನಾಗಿರ್ತಾವು ಒಂದೇ ಪಾಯಿಂಟ್ ಇಂದ ಅಥವಾ ಒಂದೇ ಬಿಂದುವಿನಿಂದ ಏನಾಗಿರ್ತಾವು ಹೊಂದಿರ್ತಾವು ಅಂತ ಹೇಗೆ ಕರಿತೇವೆ. ಪತನ ಕೋನ ಮತ್ತು ಪ್ರತಿಫಲನ ಕೋನ ನಾರ್ಮಲ್ಗಳು ಏನಾಗಿರ್ತಾವು ಒಂದೇ ಬಿಂದುವಿನಿಂದ ಮೂವ್ ಆಗ್ತಾವು ಅಥವಾ ಪ್ರತಿಫಲಿಸ್ತಾವು ಅಂತ ಹೇಗೆ ಅವುಗಳು ಏನಾಗಿರ್ತಾವ ಆರಂಭವಾಗಿ ಮೂವ್ ಆಗ್ತಾವ ಅಂತ ಹೇಗೆ ಕರಿತೀವಿ. ಹಾಗಾದ್ರ ಬೆಳಕಿನ ಪ್ರತಿಫಲನದ ನಿಯಮಗಳನ್ನ ನೋಡಿದೆ ನಾವು. ಹೌದಾ, ಹಾಗಾದ್ರ ಈಗ ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂತಂದ್ರ
ಈ ಪತನ ಕೋನ ಮತ್ತು ಪ್ರತಿಫಲನ ಕೋನ ಮತ್ತು ಪತನ ಕಿರಣ, ಪ್ರತಿಫಲನ ಕಿರಣ, ಲಂಬ ಅಂದ್ರ ಏನಂತಕ್ಕೆ ಒಂದೊಂದಾಗಿ ನೋಡ್ತಾ ಹೋಗೋಣಂತ. ಅದರೊಳಗೆ ಏನ್ ಮಾಡೋಣ, ಫಸ್ಟ್ನೇದಾಗಿ ಪತನ ಕೋನ ಅಥವಾ ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ಪ್ರತಿಫಲಿಸುವ ಮೇಲ್ಮೈ ಮೇಲೆ ಬೀಳುವ ಬೆಳಕಿನ ಕಿರಣ ಅಂತ ಕರಿತೀವಿ. ಇದೊಂದು ಪ್ರತಿಫಲಿಸುವ ಮೇಲ್ಮೈ ಐತಿ, ಹೌದಾ. ಈ ಪ್ರತಿಫಲಿಸುವ ಮೇಲ್ಮೈ ಮೇಲೆ ಬೀಳುವಂತ ಬೆಳಕನ್ನೇ ನಾವು ಏನಂತ ಕರಿತೀವಿ, ಪತನ ಕಿರಣ ಅಂತ ಕರಿತೀವಿ. ಏನು, ಪತನ ಕಿರಣ ಅಂತ ಕರಿತೀವಿ. ಅದೇ ತರನಾಗಿ ಪ್ರತಿಫಲಿತ ಕಿರಣ ಅಥವಾ ರಿಫ್ಲೆಕ್ಟೆಡ್ ರೇ ಅಂದ್ರೆ ಏನಪ್ಪಾ ಅಂತ ನೋಡೋದಾದ್ರ, ಪ್ರತಿಫಲಿಸುವ ಮೇಲ್ಮೈನಿಂದ ಪ್ರತಿಫಲಿಸಲ್ಪಟ್ಟ ಬೆಳಕಿನ ಕಿರಣ. ಈ ಏನ್ ಪತನ ಕಿರಣದಿಂದ ಉಂಟಾದ ಬೆಳಕಿನ ಪ್ರತಿಫಲನ ಇರ್ತೈತಲ್ಲ, ಆ ಬೆಳಕನ್ನೇ ನಾವು ಏನಂತ ಕರಿತೀವಿ, ರಿಫ್ಲೆಕ್ಟೆಡ್ ರೇ ಅಂತ ಕರಿತೀವಿ. ಇಷ್ಟೇ ಸಿಂಪಲ್, ಗೊತ್ತಾಯ್ತು. ಅದೇ ತರನಾಗಿ ನೆಕ್ಸ್ಟ್ ಒನ್ ಏನ್ ನೋಡೋಣ ನಾವು, ಪತನ ಬಿಂದು ಅಥವಾ ಪತನ ಬಿಂದು ಅಂದ್ರೆ ಏನಂತ ನೋಡೋಣ. ಪತನ ಕಿರಣವು ಪ್ರತಿಫಲಿಸುವ ಮೇಲ್ಮೈನ ಮೇಲೆ ಬೀಳುವ ಬಿಂದು. ಈ ಏನು ಪತನ ಕಿರಣ ಐತಲ್ಲ, ಬೆಳಕಿನ ಯಾವ ವಸ್ತುವಿನ ಪ್ರತಿಫಲಿಸುವ ಮೇಲ್ಮೈ ಮೇಲೆ ಬೀಳುತ್ತಲ್ಲ, ಆ ಭಾಗವನ್ನೇ ನಾವು ಏನಂತ ಕರಿತೇವೆ, ನಾವು ಪತನ ಬಿಂದು ಅಂತ ಕರಿತೇವೆ. ಅದೇ ತರನಾಗಿ ಲಂಬ ಅಥವಾ ಅದನ್ನ ಇಂಗ್ಲಿಷ್ ಒಳಗೆ ಏನಂತ ಕರಿತೇವೆ ನಾವು, ನಾರ್ಮಲ್ ಅಂತ ಕರಿತೇವೆ, ಹೌದಾ. ಪತನ ಬಿಂದುವಿನಲ್ಲಿ ಪ್ರತಿಫಲಿಸುವ ಮೇಲ್ಮೈಗೆ ಎಳೆದ ಲಂಬ ರೇಖೆ. ಪತನ ಬಿಂದುವಿನಲ್ಲಿ ಪ್ರತಿಫಲಿಸುವ ಮೇಲ್ಮೈಗೆ, ಎಲ್ಲಿದು, ಪ್ರತಿಫಲಿಸುವ ಮೇಲ್ಮೈಗೆ ಎಳೆದ ಲಂಬ ರೇಖೆಯನ್ನ ನಾವು ಏನಂತ ಕರಿತೇವಿ, ನಾರ್ಮಲ್ ಅಥವಾ ಲಂಬ ಅಂತ ಕರಿತೇವೆ, ಹೌದಾ. ಅದೇ ತರನಾಗಿ ನೆಕ್ಸ್ಟ್ ಒನ್ ಏನಪ್ಪಾ ನೋಡೋಣ ಅಂತಂದ್ರ, ಪತನ ಕೋನ ಅಥವಾ ಆಂಗಲ್ ಆಫ್ ಇನ್ಸಿಡೆಂಟ್ ಅಂತ ಕರಿತೇವೆ. ಹಿಂಗಂದ್ರೆ ಏನಪ್ಪಾ ಅನ್ನೋದಾದ್ರ, ಪತನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲಿಸುವ ಮೇಲ್ಮೈಗೆ ಎಳೆದ ಲಂಬಗಳ ನಡುವಿನ ಕೋನ. ನೋಡ್ರಲ್ಲಿ ಇನ್ಸಿಡೆಂಟ್ ರೇ ಇದೆ, ಹೌದಾ. ಈ ಇನ್ಸಿಡೆಂಟ್ ರೇ ಮತ್ತು ನಾರ್ಮಲ್ ಇವುಗಳನ್ನು ಎಲ್ಲಿಂದ ಆರಂಭ ಆಗ್ಯಾವು, ಪತನ ಬಿಂದುವಿನಲ್ಲಿ, ಹೌದಾ. ಈ ಪತನ ಬಿಂದುವಿನಿಂದ ನಡಬರ್ಕಿರುವಂತ ಕೋನ ಇದೆ ಅಲ್ಲ, ಈ ಕೋನವನ್ನ ನಾವು ಏನಂತ ತಗೊಂಡೇವಿ, ಆಯ್ ಅಂತ ತಗೊಂಡೇವಿ, ಹೌದಾ. ಇದನ್ನ ಏನಂತ ಕರಿತೀವಿ, ಪತನ ಕೋನ ಅಥವಾ ಆಂಗಲ್ ಆಫ್ ಇನ್ಸಿಡೆಂಟ್ ಅಂತ ಕರಿತೀವಿ. ಅದೇ ತರನಾಗಿ ಪ್ರತಿಫಲಿತ ಕೋನ, ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಪ್ರತಿಫಲಿತ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲಿಸುವ ಮೇಲ್ಮೈಗೆ ಎಳೆದ ಲಂಬಗಳ ನಡುವಿನ ಕೋನ. ಇದು ಏನಾಗೈತಿ, ಇಲ್ಲಿ ಪ್ರತಿಫಲಿತ ಕೋನ ಆಗೈತಿ. ಇದಕ್ಕೆ ನಾರ್ಮಲ್ ಏನೈತಿ, ಇಲ್ಲಿ ಲಂಬ ಐತಿ. ಇವೆರಡುಗಳ ಮಧ್ಯಭಾಗದೊಳಗಿರುವಂತ ಕೋನವನ್ನ ನಾವೇನಂತ ಕರಿತೀವಿ, ಪ್ರತಿಫಲಿತ ಕೋನ ಅಂತ ಕರಿತೀವಿ. ಹಾಗಾದ್ರ ಪತನ ಕೋನವನ್ನ ಆಯ್ ಅಂತ ತಗೊಂಡಿದ್ದೇವಿ. ಅದೇ ತರ ಪ್ರತಿಫಲನ ಕೋನವನ್ನ ಏನಂತ ತಗೊಂಡೇವಿ, ಆರ್ ಅಂತ ತಗೊಂಡೇವಿ, ಹೌದಾ. ನಮ್ ಬೆಳಕಿನ ಪ್ರತಿಫಲನದ ನಿಯಮ ಏನು ಹೇಳ್ಕೊಡ್ತೈತಿ, ಮೊದಲೇ ನಿಯಮ ಆ ಏನಾಗಿರ್ತೈತಿ, ಆರ್ಗೆ ಸಮನಾಗಿರ್ತೈತಿ ಅಂತ ಕರಿತೇವೆ, ಹೌದಾ. ಇದುವರೆಗೆ ಏನ್ ಮಾಡಿದೆ, ನಾವು ಬೆಳಕಿನ ಪ್ರತಿಫಲನ ನೋಡಿದೇವಿ, ಬೆಳಕಿನ ಪ್ರತಿಫಲನದ ನಿಯಮಗಳು ಮತ್ತು ಅದರೊಳಗೆ ಬರುವಂತ ಒಂದಿಷ್ಟು ಪದಗಳ ಅರ್ಥಗಳನ್ನ ತಿಳ್ಕೊಂಡೆ, ಹೌದಾ. ಅದ್ರಕ್ಕಿಂತ ಹಿಂದಿನ ಟಾಪಿಕ್ ಒಳಗೆ ಏನ್ ಮಾಡಿದೇವಿ, ನಿಯತ ಮತ್ತು ಅನಿಯತ ಪ್ರತಿಫಲನ ಅಂತ ನೋಡಿದೇವಿ. ಒಂದು ನಿಯತ ಅಂದ್ರೆ ಏನು, ಸಮತಟ್ಟಾದ ಮೇಲ್ಮೈಯನ್ನ ಹೊಂದಿರಬಹುದು. ಅನಿಯತ ಅಂದ್ರೆ ಸಮತಟ್ಟು ಆಗ್ಲಾರಿರುವಂತ ಮೇಲ್ಮೈಯನ್ನ ಹೊಂದಿರುವ ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಯಾವ ರೀತಿ ಪ್ರತಿಫಲನ ಆಗುತ್ತಾ ಅಂತ ತಿಳ್ಕೊಂಡಿದ್ದೇವೆ, ಹೌದಾ. ಅದ್ರದ್ದು ಮುಂದುವರೆದ ಒಂದಿಷ್ಟು ಭಾಗವನ್ನ ನೋಡ್ತಾ ಹೋಗೋಣಂತ. ಏನಪ್ಪಾ ಮುಂದುವರೆದ ಭಾಗ ಅಂತಂದ್ರ, ಸಮತಲ ದರ್ಪಣದ ಪ್ರತಿಬಿಂಬ ಅಂತ ಕರಿತೀವಿ. ಸಮತಲ ಅಂತಂದ್ರೆ ಏನೇ, ನಾವು ನಿಯತ ಅಂತ ಕರೆದಿದ್ದೇವಲ್ಲ, ಅದೇ ತರ ಅದರ ಲಕ್ಷಣಗಳಿವು ಅಷ್ಟೇ. ಸಮತಲ ದರ್ಪಣದ ಪ್ರತಿಬಿಂಬ ಅಥವಾ ಲಕ್ಷಣಗಳು ಅಂತ ಮುಂದಿಂದ ಬರ್ಕೊಂಡು ಏನಪ್ಪಾ ಮೊದಲನೇ ಲಕ್ಷಣ ಅಂತ ನೋಡೋದಾದ್ರ, ಸಮತಲ ದರ್ಪಣ ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ, ಪ್ಲೇನ್ ಮಿರರ್ ಅಂತ ಕರಿತೀವಿ. ಸಮತಲ ದರ್ಪಣವು ನೇರ ಪ್ರತಿಫಲಿಸುವ ಮೇಲ್ಮೈ ಇರುವ ದರ್ಪಣವಾಗಿದೆ. ಸಮತಲ ದರ್ಪಣಗಳ ಏನಾಗಿರ್ತಾವೆ, ಯಾವತ್ತು ನೇರವಾಗಿ ಪ್ರತಿಫಲಿಸುವಂತ ಮೇಲ್ಮೈಯಿಂದ ಹೊಂದಿರುವಂತ ದರ್ಪಣಗಳಾಗಿರ್ತವು ಅಂತ ಕರಿತೀವಿ. ಸಮತಲ ದರ್ಪಣದಲ್ಲಿ
ಉಂಟಾದ ಪ್ರತಿಬಿಂಬವು ಯಾವಾಗಲೂ ಏನಾಗಿರ್ತವು, ಮಿಥ್ಯ ಮತ್ತು ನೇರವಾಗಿರ್ತವು. ಮಿಥ್ಯ ಮತ್ತು ನೇರವಾಗಿರ್ತವು. ಮಿಥ್ಯ ಅಂತಂದ್ರೆ ಏನು, ವರ್ಚುವಲ್ ಇಮೇಜ್ ಅಂತ ಕರಿತೇವೆ, ಪ್ರತಿಬಿಂಬ ಅಂತ ಕರಿತೇವೆ. ಹೌದಾ, ಮಿಥ್ಯ ಅಂದ್ರೆ ಏನಿಲ್ಲಿ ಪ್ರತಿಬಿಂಬ ಅಂತ ಕರಿತೇವೆ. ಸಮತಲ ದರ್ಪಣದ ಮೇಲೆ ಬಿದ್ದಂತ ಬೆಳಕು ಏನಾಗಿರ್ತೈತೆ ಬೆಳಕು ಉಂಟಾದ ಪ್ರತಿಬಿಂಬವು ಏನಾಗಿರ್ತೈತಪ್ಪ ಅಂತಂದ್ರೆ ಯಾವಾಗ್ಲೂ ಮಿಥ್ಯ ಮತ್ತು ನೇರವಾಗಿರುತ್ತದೆ ಅಂತ ಕರಿತೇವೆ. ಇಂಗ್ಲಿಷ್ ಒಳಗ ವರ್ಚುವಲ್ ಅಂತ ಕರಿತೇವೆ. ವರ್ಚುವಲ್ ಮತ್ತು ನೇರವಾಗಿರುತ್ತದೆ ಅಂತ ಕರಿತೇವೆ. ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರಕ್ಕೆ ಏನಾಗಿರ್ತೈತಿ, ಸಮನಾಗಿರುತ್ತದೆ ಅಂತ ಕರಿತೇವೆ. ಯಾವತ್ತು ಸಮತಲ ದರ್ಪಣದ ಮುಂದೆ ನಿಂತಂತ ಅಥವಾ ಯಾವುದೇ ಇರುವಂತ ವಸ್ತುವಿನ ಗಾತ್ರ ಎಷ್ಟು ಇರುತ್ತಲ್ಲ, ಆ ವಸ್ತುವಿನ ಗಾತ್ರದಷ್ಟೇ ಅದರ ಪ್ರತಿಬಿಂಬದ ಗಾತ್ರವು ಅಷ್ಟೇ ಹೊಂದಿರುತ್ತದೆ ಅಂತ ಕರಿತೇವೆ ನಾವು. ವಸ್ತುವು ದರ್ಪಣದ ಮುಂದೆ ಎಷ್ಟು ದೂರದಲ್ಲಿದೆಯೋ ಅಷ್ಟೇ ದೂರದಲ್ಲಿ ದರ್ಪಣದ ಹಿಂದೆ ಪ್ರತಿಬಿಂಬವು ಉಂಟಾಗುತ್ತದೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡಿದ್ರೆ ಅಂತ ನೀವು ಎಷ್ಟು ಆ ಕನ್ನಡಿಯಿಂದ ದೂರ ಇರ್ತಾರಲ್ಲ ಅಷ್ಟೇ ದೂರ ಆ ಕನ್ನಡಿಯ ಹಿಂದ್ಗಡೆ ಅದರ ಪ್ರತಿಬಿಂಬ ಏನಾಗಿರ್ತೈತಿ, ಉಂಟಾಗಿರುತ್ತದೆ ಅಂತ ಕರಿತೇವೆ. ಪ್ರತಿಬಿಂಬವು ಪಾರ್ಶ್ವ ಮತ್ತು ಪಾರ್ಶ್ವ ಪಲ್ಲಟವನ್ನ ಹೊಂದಿರುತ್ತದೆ ಅಂತ ಕರಿತೇವೆ. ಪ್ರತಿಬಿಂಬವು ಏನಾಗಿರ್ತೈತಿ, ಪಾರ್ಶ್ವ ಪಲ್ಲಟ ಹೊಂದಿರುತ್ತದೆ ಅಂತ ಕರಿತೇವೆ. ನಿಮ್ಗ ಇಲ್ಲೊಂದು ಡೌಟ್ ಹುಡ್ತಿರ್ಬೋದು, ಮಿಥ್ಯ ಅಂತ ಒಂದು ಪದವನ್ನ ಬಳಸ್ಕೊಂಡಿದ್ದೇವೆ. ಹೌದಾ, ಇದಕ್ಕೆ ಇನ್ನೊಂದು ಯಾವ್ದಾರ ಪರ್ಯಾಯ ಪದ, ಇದಕ್ಕೆ ಏನಾರ ಇನ್ನೊಂದು ವಿರುದ್ಧ ಪದ ಐತೇನೋ ಅಂತ ನೋಡೋದಾದ್ರ ಈ ಟಾಪಿಕ್ನ ಈಗ ಕ್ಲಿಯರ್ ಮಾಡ್ಕೋ, ಅತಿ ಇಂಪಾರ್ಟೆಂಟ್. ಅದನ್ನ ಏನಂತ ಕರಿತೇವೆ ಅಂದ್ರ ಸತ್ಯ ಪ್ರತಿಬಿಂಬ, ಮಿಥ್ಯ ಪ್ರತಿಬಿಂಬ ಅಂತ ಕರಿತೇವೆ. ಸತ್ಯ ಪ್ರತಿಬಿಂಬ ಅಂತಂದ್ರೆ ಇನ್ನೀಗ ಗೊತ್ತಾಯ್ತು ನಮ್ಗೆ. ಹೌದಾ, ವರ್ಚುವಲ್ ಇಮೇಜ್ ಅಂತ ಕರೆದೆ ನಾವು. ಅದೇ ತರ ಸತ್ಯ ಪ್ರತಿಬಿಂಬ ಅಂದ್ರೆ ರಿಯಲ್ ಇಮೇಜ್ ಅಂತ ಇಂಗ್ಲಿಷ್ ಒಳಗೆ ಕರಿತೀವಿ. ಹಾಗಾದ್ರ ಸತ್ಯ ಪ್ರತಿಬಿಂಬ ಮತ್ತು ಮಿಥ್ಯ ಪ್ರತಿಬಿಂಬಕ್ಕ ಇರುವಂತ ಡಿಫ್ರೆನ್ಸ್ ಏನು ಅಂತ ನೋಡ್ತಾ ಹೋಗೋದಾದ್ರ, ಸತ್ಯ ಪ್ರತಿಬಿಂಬವು ಪರದೆಯ ಮೇಲೆ ಪಡೆಯಬಹುದು ಅಂತ ಕರಿತೇವೆ. ಏನು, ಸತ್ಯ ಪ್ರತಿಬಿಂಬವನ್ನ ಪರದೆಯ ಮೇಲೆ ಪಡೆಯಬಹುದು. ಅದೇ ತರ ಮಿಥ್ಯ ಪ್ರತಿಬಿಂಬವನ್ನ ಪರದೆಯ ಮೇಲೆ ಪಡೆಯಲು ಸಾಧ್ಯವಿಲ್ಲ ಅಂತ ಕರಿತೇವೆ. ಸತ್ಯ ಪ್ರತಿಬಿಂಬವನ್ನ ಪರದೆಯ ಮೇಲೆ ಪಡ್ಕೋಬಹುದು, ಆದ್ರ ಮಿಥ್ಯ ಪ್ರತಿಬಿಂಬವನ್ನ ಏನ್ ಮಾಡೋದು, ಪರದೆಯ ಮೇಲೆ ಪಡೆಯಲು ಸಾಧ್ಯವಿಲ್ಲ. ಸತ್ಯ ಪ್ರತಿಬಿಂಬವನ್ನ ದರ್ಪಣದ ಮುಂಭಾಗದಲ್ಲಿ ಉಂಟಾಗುತ್ತದೆ ಅಂತ ಕರಿತೇವೆ. ಏನು, ಯಾವುದೇ ಒಂದು ದರ್ಪಣವನ್ನು ತಗೊಂಡಿದ್ದೇವೆ ಅಂತಂದ್ರ ಆ ದರ್ಪಣದ ಮುಂಭಾಗದೊಳಗನೆ ಏನಾಗಿರ್ತಾವು, ಸತ್ಯ ಪ್ರತಿಬಿಂಬಗಳು ಉಂಟಾಗಿರ್ತಾವ. ಅದೇ ಮಿಥ್ಯ ಪ್ರತಿಬಿಂಬಗಳನ್ನು ತಗೊಂಡೇವ ಅಂತಂದ್ರ ಮಿಥ್ಯ ಪ್ರತಿಬಿಂಬವು ದರ್ಪಣದ ಹಿಂಭಾಗದಲ್ಲಿ ಉಂಟಾಗುತ್ತದೆ ಅಂತ ಕರಿತೇನೆ. ನೋಡ್ರಿ, ಈ ಒಂದು ಕನ್ನಡಿಯನ್ನು ತಗೊಂಡಾಗ ಆ ಕನ್ನಡಿಯ ಮುಂಭಾಗದೊಳಗೆ ನಿಂತಿದ್ರೆ ಅಂದ್ರ ನಿಮ್ ಇಮೇಜ್ ಏನಾಗಿರ್ತೈತಿ, ಆ ಕನ್ನಡಿ ಒಳಗಡೆ ಉಂಟಾಗಿರ್ತೈತಿ. ಒಳಗಡೆ ಅಂದ್ರೆ ಏನು, ಅದರ ಹಿಂಭಾಗದೊಳಗೆ ಏನಾಗಿರ್ತೈತಿ, ಅದರ ಪ್ರತಿಬಿಂಬ ಉಂಟಾಗಿರ್ತೈತಿ ಅಂತ ಕರಿತೇವೆ. ಅದೇ ತರ ಸತ್ಯ ಪ್ರತಿಬಿಂಬಗಳು ಏನಾಗಿರ್ತಾವ, ಯಾವಾಗೂ ತಲೆ ಕೆಳಗಾಗಿರ್ತಾವ. ಅಂದ್ರ ಫಾರ್ ಎಕ್ಸಾಂಪಲ್ ಈ ರೀತಿ ನಾವು ನಿಂತ್ಕೊಂಡಿರ್ತೇವೆ, ಕನ್ನಡಿ ಮುಂದೆ ಈ ರೀತಿ ನೇರವಾಗಿ ನಿಂತ್ಕೊಂಡಿರ್ತೇವೆ ಅಂದ್ರ ನಮ್ಮ ಇಮೇಜ್ ಏನಾಗಿರ್ತೈತಿ, ಉಲ್ಟಾ ಬಿದ್ದಿರ್ತೈತಿ. ಅದೇ ಮಿಥ್ಯ ಪ್ರತಿಬಿಂಬಗಳದ ಏನಾಗಿರ್ತೈತಿ, ನಾವು ಕನ್ನಡಿ ಮುಂದೆ ನಿಂತ್ಕೊಂಡಿದ್ದೇವೆ ಅಂದ್ರ ನಾವು ನೇರವಾಗಿನೇ ಕಾಣ್ತೇವೆ. ಹೌದಾ, ಅದೇ ಅವುಗಳನ್ನ ಏನಂತ ಕರಿತೇವೆ ನಾವು, ಮಿಥ್ಯ ಪ್ರತಿಬಿಂಬಗಳು ಅಂತ ಕರಿತೇವೆ. ಏನು, ಮಿಥ್ಯ ಪ್ರತಿಬಿಂಬಗಳು ಅಂತ ಕರಿತೇವೆ. ಈಗ ನೆಕ್ಸ್ಟ್ ಒನ್ ಏನ್ ನೋಡೋಣ ಅಂತ, ಗೋಳಿಯ ದರ್ಪಣಗಳು. ಹಂಗಂದ್ರೆ ಏನು ಅಂತ ನೋಡ್ತಾ ಹೋಗೋಣಂತ. ಇದು ಒಂದು ಗೋಳದ ಭಾಗವಾಗಿತ್ತು. ಒಂದು ಮೇಲ್ಮೈಗೆ ಹೊಳಪನ್ನು ನೀಡಿದರೆ ಅದನ್ನ ಏನಂತ ಕರಿತೇವೆ ನಾವು, ಗೋಳಿಯ ದರ್ಪಣಗಳು ಅಂತ ಕರಿತೇವೆ. ಏನಾಗೈತಿ, ಯಾವುದೇ ಒಂದು ಗೋಳವನ್ನು ತಗೊಂಡಿದ್ದೇವೆ, ಆ ಗೋಳದ ಒಂದು ಭಾಗವಾಗಿರುತ್ತದೆ. ಇದು ಒಂದು ಏನಾಗಿರ್ತೈತಿ, ಗೋಳದ ಭಾಗವಾಗಿದ್ದು ಒಂದು ಮೇಲ್ಮೈಗೆ ಹೊಳಪನ್ನು ನೀಡಿದರೆ, ಫಾರ್ ಎಕ್ಸಾಂಪಲ್ ಈ ಹಿಂದಿನ ಭಾಗಕ್ಕೆ ನಾ ಏನ್ ಮಾಡಾಕತ್ತೀನಿ, ಇಲ್ಲಿ ಬಣ್ಣವನ್ನ ಹಚ್ಚಾಕತ್ತೀನಿ. ಹಾಗಿದಾಗ ಮುಂದಿನ ಭಾಗ ಏನಾಗಿರ್ತೈತಿ, ಹೊಳಪನ್ನ ನೀಡಿದಂಗ ಆಗುತ್ತ. ಹೌದಾ, ಈ ರೀತಿ ಇರುವಂತ ದರ್ಪಣಗಳನ್ನ ನಾವೇನಂತ ಕರಿತೇವಿ, ಗೋಳಿಯ ದರ್ಪಣಗಳು ಅಂತ ಕರಿತೇವೆ. ಗೋಳಿಯ ದರ್ಪಣಗಳು ತಿಳ್ಕೊಬೇಕಾಗಿತ್ತು ಅಂದ್ರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಪ್ಪ ಯಾವುದು ಅಂತ ನೋಡೋದಾದ್ರ ಸ್ಪೂನ್ ಅಂತ ಕರಿತೇವೆ. ಆ ಸ್ಪೂನ್ ನ ಮುಂಭಾಗದಿಂದ ನಿಮ್ಮ ಮುಖವನ್ನ ಹಿಡಿದು ನೋಡ್ಕೋರಿ. ನಿಮ್ಮ ಮುಖದ ಗಾತ್ರಕ್ಕಿಂತ ಆ ಸ್ಪೂನೊಳಗ ಬೀಳುವಂತ ಪ್ರತಿಬಿಂಬ ಏನಾಗಿರ್ತದೆ ಅಂದ್ರ ಅತಿ ಚಿಕ್ಕದಾಗಿರುತ್ತೆ. ಹೌದಾ, ಅದೇ ತರ ಆ ಸ್ಪೂನ್ ನ ಹಿಂಭಾಗದೊಳಗ ನಿಮ್ಮ ಮುಖವನ್ನ ಹಿಡಿದು ನೋಡ್ಕೋರಿ.
ಆ ಸ್ಪೂನಿನ ಹಿಂಭಾಗದ ಮೇಲೆ ಬಿದ್ದಂತ ಪ್ರತಿಬಿಂಬದ ಗಾತ್ರ ಏನಾಗಿರ್ತೈತಿ ನಿಮ್ಮ ಮುಖದ ಗಾತ್ರಕ್ಕಿಂತ ದೊಡ್ಡದಾಗಿರ್ತೈತಿ. ಹೌದಾ? ಈ ಎರಡು ಪ್ರತಿಬಿಂಬಗಳ ಆಧಾರದ ಮೇಲೆ, ಇವುಗಳ ಆಧಾರದ ಮೇಲೆ ನಾವೇನ್ ಮಾಡ್ಬೋದಪ್ಪ ಅಂತಂದ್ರ ಗೋಳಿಯ ದರ್ಪಣಗಳನ್ನ ಎಷ್ಟು ವಿಧಗಳ ಮಾಡಬಹುದು? 2 ವಿಧಗಳನ್ನಾಗಿ ಬೇರ್ಪಡಿಸಬಹುದು. ಅವುಗಳಲ್ಲಿ ಮೊದಲನೇ ವಿಧ ಯಾವ್ದಪ್ಪ ಅನ್ನೋದಾದ್ರ ನಿಮ್ನ ದರ್ಪಣ ಅಂತ ಹೇಗೆ ಕರಿತೇವಿ. ಅದೇ ತರ ಎರಡನೇದು ಯಾವ್ದಪ್ಪ ಅಂತಂದ್ರ ಪೀನ ದರ್ಪಣ ಅಂತ ಹೇಗೆ ಕರಿತೀವಿ. ನಿಮ್ನ ದರ್ಪಣ ಅಂದ್ರ ಇಂಗ್ಲಿಷ್ ಒಳಗ ಕಾನ್ಕೇವ್ ಮಿರರ್ ಅಂತ ಹೇಗೆ ಕರಿತೀವಿ. ಪೀನ ದರ್ಪಣ ಅಂದ್ರ ಇಂಗ್ಲಿಷ್ ಒಳಗ ಕಾನ್ವೆಕ್ಸ್ ಮಿರರ್ ಅಂತ ಹೇಗೆ ಕರಿತೇವಿ. ನಿಮ್ನ ದರ್ಪಣದ ಒಂದು ಇಮೇಜ್ ಇಲ್ಲೇ ಐತಿ, ಪೀನ ದರ್ಪಣದ ಒಂದು ಇಮೇಜ್ ಇಲ್ಲೇ ಐತಿ. ಹೌದಾ? ಹಾಗಾದ್ರ ಒಂದೊಂದಾಗಿ ಏನ್ ಮಾಡೋಣ, ಈಗ ನಾವು ದರ್ಪಣಗಳ ಬಗ್ಗೆ ತಿಳ್ಕೋತ ಹೋಗೋಣಂತ. ಹಾಗಾದ್ರ ಮೊದಲನೇ ದರ್ಪಣ ಯಾವುದು? ನಿಮ್ನ ದರ್ಪಣ ಅಥವಾ ಕಾನ್ಕೇವ್ ಮಿರರ್ ಅಂತ ಹೇಗೆ ಕರಿತೀವಿ. ಹಿಂಗಂದ್ರೆ ಏನಂತ ನೋಡೋದಾದ್ರ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಬಾಗಿದ್ದರೆ, ಅಂದರೆ ಗೋಳದ ಕೇಂದ್ರದ ಕಡೆ ಮುಖ ಮಾಡಿದ್ದರೆ ಅದನ್ನ ನಾವೇನಂತ ಕರಿತೇವಿ? ನಿಮ್ನ ದರ್ಪಣ ಅಂತ ಹೇಗೆ ಕರಿತೇವಿ. ಹೌದಾ? ಫಾರ್ ಎಕ್ಸಾಂಪಲ್, ಈ ರೀತಿ ಒಂದು ಗೋಳ ಇದೆ ಅಂತ ಹೇಗೆ ತಗೋಣಂತ. ಈ ಗೋಳದ ಕೇಂದ್ರದ ಕಡೆ ಅಥವಾ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ. ಹಾಗಾದ್ರ ಇದು ಏನು ಈ ರೀತಿ ಡಾಟೆಡ್ ಮಾರ್ಕ್ ಅದಾವಲ್ಲ, ಇದು ಏನಾಗಿರ್ತೈತಿ? ಪ್ರತಿಫಲಿಸುವ ಮೇಲ್ಮೈನ ವಿರುದ್ಧ ಭಾಗ ಅಂತ ಹೇಗೆ ಕರಿತೇವೆ, ಅದರ ಅಪೋಸಿಟ್ ಭಾಗ. ಹಾಗಾದ್ರ ಪ್ರತಿಫಲಿಸುವ ಮೇಲ್ಮೈ ಯಾವುದಿಲ್ಲಿ? ಇದು ಈ ಭಾಗ ಏನೈತಲ್ಲ, ಇದು ಏನಾಗೈತೆ ಅಂದ್ರ ಇದು ಪ್ರತಿಫಲಿಸುವ ಮೇಲ್ಮೈ ಅಂತ ಹೇಗೆ ಕರಿತೇವೆ. ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಬಾಗಿದ್ದರೆ, ಇದು ನೋಡ್ರಿ ಈ ರೀತಿ ಒಳಮುಖವಾಗಿ ಬಾಗಿದೆ, ಈ ರೀತಿ ಒಳಮುಖವಾಗಿ ಬಾಗಿದ್ದಾರೆ. ಅಥವಾ ಏನಾಗಿರ್ಬೇಕು? ಕೇಂದ್ರದ ಕಡೆ ಮುಖ ಮಾಡಿದ್ದಾರೆ. ಈ ಪ್ರತಿಫಲಿಸುವ ಮೇಲ್ಮೈ ಏನಾಗೈತಿ? ಕೇಂದ್ರದ ಕಡೆ ಮುಖ ಮಾಡಿದೆ. ಹೌದಾ? ಈ ರೀತಿ ಕೇಂದ್ರದ ಕಡೆ ಮುಖ ಮಾಡಿತ್ತಂದ್ರ ಅದನ್ನ ಏನಂತ ಕರಿತೇವೆ ನಾವು ಯಾವತ್ತು? ನಿಮ್ನ ದರ್ಪಣ ಅಂತ ಹೇಗೆ ಕರಿತೇವೆ. ಸಿಂಪಲ್. ನಿಮ್ನ ದರ್ಪಣ ಅಂತ ಅಂದ್ರೆ ಏನು ಅಂತ ಹೇಗೆ ಕೇಳ್ಬೋದು. ನಿಮ್ಗ ಕೇಳ್ದ ಸಿಂಪಲ್ ಆಗಿ ಏನ್ ಮಾಡ್ಬೇಕು ನೀವು? ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈಗೆ ಒಳಮುಖವಾಗಿ ಬಾಗಿದ್ದಾರೆ ಅಥವಾ ಕೇಂದ್ರದ ಕೂಡ ಕಡೆ ಮುಖ ಮಾಡಿದ್ದಾರೆ, ಅದನ್ನ ನಾವು ಏನಂತ ಕರಿತೇವೆ? ನಿಮ್ನ ದರ್ಪಣ ಅಂತ ಹೇಗೆ ಕರಿತೇವೆ. ಅದೇ ತರ ಪೀನ ದರ್ಪಣ ಅಂದ್ರೆ ಅದರ ಅಪೋಸಿಟ್, ಪೀನ ದರ್ಪಣ ಅಥವಾ ಕಾನ್ವೆಕ್ಸ್ ಮಿರರ್ ಅಂತ ಹೇಗೆ ಕರಿತೇವೆ. ಹಿಂಗಂದ್ರೆ ಏನಂತ ಹೇಗೆ ನೋಡೋದಾದ್ರ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಬಾಗಿದ್ದರೆ, ಏನು? ಹೊರಮುಖವಾಗಿ ಬಾಗಿದ್ದರೆ ಈ ರೀತಿ ಗೋಳ ಇದೆ. ಹೌದಾ? ಈ ಡಾಟೆಡ್ ಲೈನ್ ಏನಂತ ಹೇಳಿದ್ ನಾನು? ಪ್ರತಿಫಲಿಸುವ ಮೇಲ್ಮೈಗೆ ಏನಾಗಿರ್ತೈತಿ? ವಿರುದ್ಧ ಆಗಿರ್ತೈತಿ ಅಂತ ಹೇಗೆ ಹೇಳಿದ್ ನಾವು. ಈ ರೀತಿ ಡಾಟೆಡ್ ಲೈನ್ ಇತ್ತಂದ್ರ ಆ ಭಾಗ ಏನಾಗಿರ್ತೈತಿ? ಪ್ರತಿಫಲಿಸುವುದಿಲ್ಲ ಅಂತ ಹೇಗೆ ನೀನ್ ತಿಳ್ಕೊಬೇಕು ಅಷ್ಟೇ. ಹೌದಾ? ಹಾಗಾದ್ರ ಪ್ರತಿಫಲಿಸುವ ಮೇಲ್ಮೈ ಯಾವುದಿಲ್ಲಿ? ಈ ಭಾಗ. ಗೊತ್ತಾಯ್ತು? ಇದು ಪ್ರತಿಫಲಿಸುವ ಮೇಲ್ಮೈ ಅಂತ ಹೇಗೆ ಕರಿತೀವಿ. ಡೆಫಿನಿಷನ್ ಏನೈತಿ ನಮ್ಗ? ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಬಾಗಿದ್ದರೆ. ನೋಡ್ರಿ, ಈ ರೀತಿ ಗೋಳ ಇತ್ತಂತಂದ್ರ ಇದರ ಹೊರಮುಖವಾಗಿ ಏನಾಗೈತಿ? ಇಲ್ಲಿ ಆ ಗೋಳಿಯ ದರ್ಪಣದ ಭಾಗ ಉಬ್ಬಾಗಿದೆ. ಹೌದಾ? ಇಂಥ ದರ್ಪಣಗಳನ್ನ ಏನಂತ ಕರಿತೇವೆ ನಾವು? ಪೀನ ದರ್ಪಣಗಳು ಅಂತ ಹೇಗೆ ಕರಿತೀವಿ. ಹೌದು? ಅದೇ ತರ ಇದಕ್ಕೆ ಇನ್ನೊಂದು ಡೆಫಿನಿಷನ್ ಮಾಡ್ಬೋದು ನೀವು. ಲಾಸ್ಟ್ ನೋಡ್ರಿ, ನಿಮ್ನ ದರ್ಪಣ ಅಂದ್ರ ಗೋಳದ ಕೇಂದ್ರದ ಕಡೆ ಮುಖ ಮಾಡಿತ್ತಂದ್ರ ಅದನ್ನ ಏನಂತ ಕರಿತೀವಿ? ನಿಮ್ನ ದರ್ಪಣ ಅಂತ ಹೇಗೆ ಕರೆದಿದೆ. ಹೌದಾ? ಅದೇ ತರ ಪೀನ ದರ್ಪಣ ಅಂತಂದ್ರ ಅದೇನು? ಗೋಳದ ಕೇಂದ್ರದ ಕಡೆ ಮುಖ ಮಾಡದೆ ಇರುವ ದರ್ಪಣಗಳನ್ನ ಏನಂತ ಕರಿತೀವಿ? ಪೀನ ದರ್ಪಣ ಅಂತ ಹೇಗೆ ಕೂಡ ನಾವೇನ್ ಮಾಡ್ಬೋದು? ಕರಿಬಹುದು. ನಿಮ್ನ ದರ್ಪಣ ಅಂದ್ರೆ ಕ್ಲಾರಿಟಿ ಆಯ್ತು, ಪೀನ ದರ್ಪಣ ಅಂದ್ರೆ ಕ್ಲಿಯರ್ ಆಯ್ತು. ಹೌದಾ? ಕ್ಲಿಯರ್ ಆಯ್ತು, ಅದು ಕ್ಲಿಯರ್ ಆಗಿದೆ, ಇದು ಕ್ಲಿಯರ್ ಆಯ್ತು. ಹಾಗಾದ್ರೆ ಇವುಗಳ ಪ್ರತಿಫಲನ ಯಾವ ರೀತಿ ಉಂಟಾಗುತ್ತಾ, ಪ್ರತಿಬಿಂಬ ಯಾವ ರೀತಿ ಉಂಟಾಗುತ್ತಾ ಅಂತ ಹೇಗೆ ನೋಡೋದಕ್ಕಿಂತ ಮುಂಚೆ ಆಗಿ ಇದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಪದಗಳನ್ನ ನಾವು ಏನ್ ಮಾಡೋಣ ಅಂತ ಕ್ಲಿಯರ್ ಮಾಡ್ಕೋತಾ ಹೋಗೋಣ. ಗೋಳಿಯ ದರ್ಪಣಕ್ಕೆ ಸಂಬಂಧಿಸಿದ ಪದಗಳು ಅಂತ ಹೇಗೆ ಕರಿತೇವೆ. ಏನು? ಗೋಳಿಯ ದರ್ಪಣಕ್ಕೆ ಸಂಬಂಧಿಸಿದ ಪದಗಳು. ಹಾಗಾದ್ರ ಮೊದಲನೇ ಪದ ಯಾವ್ದಪ್ಪ ಅಂತಂದ್ರ ದರ್ಪಣ ಧ್ರುವ ಅಥವಾ ಪೋಲ್ ಅಂತ ಹೇಗೆ ಕರಿತೇವೆ. ಹಂಗಂದ್ರೆ ಏನಂತ ಹೇಗೆ ನೋಡೋದಾದ್ರ ಗೋಲಾಕಾರದ ಪ್ರತಿಫಲಿಸುವ ಮೇಲ್ಮೈಯ ಕೇಂದ್ರ ಬಿಂದು ಅಂತ ಹೇಗೆ ಕರಿತೇವೆ. ಇದನ್ನ ಒಂದು ದರ್ಪಣ ಅಂತ ಹೇಗೆ ತಗೊಂಡೆ. ಕಾನ್ಕೇವ್ ಮಿರರ್ ಇದು ಏನಾಗೈತಿ? ಇಲ್ಲಿ
ಕಾನ್ವೆಕ್ಸ್ ಮಿರರ್ ಐತಿ. ಹೌದಾ? ಈ ದರ್ಪಣದ ಏನಾಗೈತಿ ಇಲ್ಲಿ ಗೋಲಾಕಾರ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ ಭಾಗ, ಇದ್ರ ಏನು ಸೆಂಟ್ರಲ್ ಪೊಸಿಷನ್ ಇರತ್ತಲ್ಲ, ಆ ಗೋಳದ ಏನು ಮಧ್ಯ ಬಿಂದುವನ್ನ ಏನಂತ ಕರಿತೇವೆ ನಾವು? ದರ್ಪಣ ಧ್ರುವ ಅಂತ ಹೇಳಿ ಕರಿತೀವಿ. ಇದರ ಧ್ರುವ ಇಲ್ಲಿದೆ, ಇದರದು ಇಲ್ಲಿದೆ. ಹೌದಾ? ಇವುಗಳನ್ನ ಏನಂತ ಕರಿತೇವೆ? ದರ್ಪಣ ಧ್ರುವ ಅಂತ ಹೇಳಿ ಕರಿತೇವಿ. ಇದನ್ನ ಯಾವ್ದ್ರಿಂದ ಇಂಡಿಕೇಶನ್ ಮಾಡ್ತೇವೆ ಅಂದ್ರ ಪಿ ಅಕ್ಷರದಿಂದ ಏನ್ ಮಾಡ್ತೇವೆ ನಾವು? ಗುರ್ತಿಸ್ತೇವೆ. ಅದೇ ತರನಾದ ನೆಕ್ಸ್ಟ್ ಪದ ಯಾವ್ದಪ್ಪ ಅಂತಂದ್ರ ವಕ್ರತಾ ಕೇಂದ್ರ ಅಂತ ಹೇಳಿ ಕರಿತೇವೆ. ರೇಡಿಯಸ್ ಆಫ್ ಕರ್ವೇಚರ್ ಅಂತ ಹೇಳಿ ಕರಿತೇವೆ. ವಕ್ರತಾ ಕೇಂದ್ರ ಅಂದ್ರೆ ಏನಂತ ಹೇಳಿ ನೋಡೋದಾದ್ರ ಗೋಳಿಯ ದರ್ಪಣದ ಪ್ರತಿಫಲಿಸುವ ವಕ್ರ ಮೇಲ್ಮೈ ಭಾಗವು ಗೋಳದ ಒಂದು ಭಾಗವಾಗಿದ್ದು ಆ ಕಾಲ್ಪನಿಕ ಗೋಳದ ಕೇಂದ್ರವನ್ನ ನಾವೇನಂತ ಕರಿತೇವೆ? ವಕ್ರತಾ ಕೇಂದ್ರ ಅಂತ ಹೇಳಿ ಕರಿತೇವೆ. ನೋಡ್ರಿ, ಇಲ್ಲಿ ಈ ಒಂದು ಗೋಳ ಇದೆ, ಹೌದಾ? ಕಾನ್ಕೇವ್ ದರ್ಪಣ ಐತಿ. ಈ ದರ್ಪಣನ್ನ ಈ ರೀತಿ ಗೋಳಾಕಾರವಾಗಿ ರಚಿಸಬಹುದು ನಾವು, ಇದೇ ತರ ಕಂಟಿನ್ಯೂ ಮಾಡ್ಕೋತ ಹೋದ್ರೆ. ಹೌದಾ? ಆ ಗೋಳಾಕಾರವಾಗಿ ಇರುವಂತ ಕಾಲ್ಪನಿಕ ಗೋಲದ ಕೇಂದ್ರ ಭಾಗವನ್ನೇ ನಾವು ಏನಂತ ಕರಿತೇವೆ? ವಕ್ರತಾ ಕೇಂದ್ರ ಅಂತ ಹೇಳಿ ಕರಿತೇವೆ. ಅದನ್ನ ಎದರಿಂದ ಐಡೆಂಟಿಫಿಕೇಶನ್ ಮಾಡ್ತೇವೆ ನಾವು? ಸಿ ಇಂದ ನಾವೇನ್ ಮಾಡ್ತೇವೆ? ಗುರುತಿಸ್ತೇವೆ. ಹಾಗಾದ್ರ ವಕ್ರತಾ ಕೇಂದ್ರವು ದರ್ಪಣದ ಒಂದು ಭಾಗವಲ್ಲ. ಇದು ಏನಾಗಿರ್ತೈತಿ? ಪ್ರತಿಫಲಿಸುವ ಮೇಲ್ಮೈಯ ಹೊರ ಭಾಗದಲ್ಲಿರುತ್ತದೆ. ಪ್ರತಿಫಲಿಸುವ ಮೇಲ್ಮೈ ಯಾವುದಿಲ್ಲಿ? ಎಂ ಇಂಟು ಎಂ ಡ್ಯಾಶ್ ಅಂತ ಹೇಳಿ ಕರಿತೇವೆ. ಇಲ್ಲಿ ಇದೆ ನೋಡ್ರಿ, ಇಲ್ಲಿಂದ ಇಲ್ಲಿ ಭಾಗಕ್ವರೆಗೂ ಮಾತ್ರ ಏನ್ ಮುಗುತ್ತಾ ಈ ದರ್ಪಣದ ಏನಾಗೈತಿ? ಪ್ರತಿಫಲಿಸುವ ಮೇಲ್ಮೈ ಆಗೈತಿ. ಹಾಗಾದ್ರೆ ವಕ್ರತಾ ಕೇಂದ್ರ ಏನಾಗೈತಿ ಅಂದ್ರ ಈ ದರ್ಪಣದ ಯಾವುದೇ ಭಾಗ ಆಗಿರಲ್ಲ, ಇದು ಒಂದು ಕಾಲ್ಪನಿಕ ಏನಾಗಿರ್ತೈತಿ? ಕೇಂದ್ರವಾಗಿರುತ್ತದೆ ಅಂತ ಹೇಳಿ ಕರಿತೇನೆ. ಅದೇ ತರ ನಿಮ್ನ ದರ್ಪಣದಲ್ಲಿ ವಕ್ರತಾ ಕೇಂದ್ರ ಏನಾಗಿರ್ತೈತಿ? ಅದರ ಮುಂಭಾಗದಲ್ಲಿರ್ತದೆ. ಇದು ನಿಮ್ನ ದರ್ಪಣ ಆದ್ರ ಇದರ ಮುಂಭಾಗದೊಳಗೆ ಏನಾಗೈತಿ? ಇಲ್ಲಿ ನೋಡ್ರಿ, ಬೆಳಕು ಈ ರೀತಿ ಪ್ರತಿಫಲಿಸಕತೈತಿ. ಇದರ ಮುಂಭಾಗದೊಳಗೆ ಏನಾಗೈತಿ? ಇಲ್ಲಿ ವಕ್ರತಾ ಕೇಂದ್ರ ಐತಿ. ಅದೇ ತರ ನಿಮ್ನ ದರ್ಪಣದೊಳಗೆ ಏನಾಗಿರ್ತೈತಿ? ವಕ್ರತಾ ಕೇಂದ್ರವು ಅದರ ಹಿಂಭಾಗದಲ್ಲಿರುತ್ತದೆ. ನೋಡ್ರಿ, ಇಲ್ಲಿ ಬೆಳಕಿನ ಕಿರಣಗಳು ಈ ರೀತಿ ಪ್ರತಿಫಲಿಸಕತ್ತಾವ. ಹೌದಾ? ಇದೇನಾಗೈತಿ? ಪ್ರತಿಫಲನ ಮೇಲ್ಮೈ ಆಗೈತಿ. ಇದರ ಅಪೋಸಿಟ್, ಅದರ ವಿರುದ್ಧ ಭಾಗದೊಳಗೆ ಏನಾಗೈತಿ? ಇಲ್ಲಿ ಅದರ ವಕ್ರತಾ ಕೇಂದ್ರ ಐತಿ. ಹೌದಾ? ಇದು ಎದರದ್ದು? ಪೀನ ದರ್ಪಣ ಅಥವಾ ಕಾನ್ವೆಕ್ಸ್ ಮಿರರ್ ಅಂತ ಹೇಳಿ ಕರಿತೀವಿ. ಅದರ ವಕ್ರತಾ ಕೇಂದ್ರ ಅಂತ ಹೇಗೆ ಕರಿತೀವಿ. ಅದನ್ನ ಇದರಿಂದ ಐಡೆಂಟಿಫಿಕೇಶನ್ ಮಾಡ್ತೀವಿ? ಶ್ರೀ ಅಕ್ಷರದಿಂದ ಏನ್ ಮಾಡ್ತೇವೆ ನಾವು? ಗುರುತಿಸ್ತೇವೆ ಅಂತ ಹೇಗೆ ಕರಿತೀವಿ. ಅದೇ ತರನಾಗಿ ನೆಕ್ಸ್ಟ್ ಪದ ಯಾವ್ದಪ್ಪ ಅಂತಂದ್ರ ವಕ್ರತಾ ತ್ರಿಜ್ಯ ಅಂತ ಹೇಗೆ ಕರಿತೀವಿ. ರೇಡಿಯಸ್ ಆಫ್ ಕರ್ವೇಚರ್ ಅಂತ ಹೇಗೆ ಕರಿತೀವಿ. ಗೋಳಿಯ ದರ್ಪಣದ ಪ್ರತಿಫಲಿಸುವ ಭಾಗವನ್ನು ಹೊಂದಿರುವ ಗೋಳದ ತ್ರಿಜ್ಯ ಅಂತ ಹೇಗೆ ಕರಿತೀವಿ. ಇದೆ ಈ ಸಿ ಇಂದ ಪಿಗೆ ಇರುವಂತ ದೂರವನ್ನ ನಾವೇನಂತ ಕರಿತೀವಿ? ವಕ್ರತಾ ತ್ರಿಜ್ಯ ಅಂತ ಹೇಗೆ ಕರಿತೀವಿ. ಅದೇ ತರನಾಗಿ ಪ್ರಧಾನ ಅಕ್ಷ ಅಥವಾ ಪ್ರಿನ್ಸಿಪಲ್ ಆಕ್ಸಸ್ ಅಂದ್ರೆ ಏನಂತ ನೋಡೋದಾದ್ರ ಗೋಳಿಯ ದರ್ಪಣದ ವಕ್ರತಾ ಕೇಂದ್ರ ಧ್ರುವಗಳ ಮೂಲಕ ಹಾದು ಹೋಗುವ ಸರಳ ರೇಖೆ. ಇಲ್ಲೈತಿ ಗೋಳಿಯ ದರ್ಪಣದ ವಕ್ರತಾ ಕೇಂದ್ರ ಐತಿ. ಅದೇ ತರ ಏನಾಗೈತಿ? ಇಲ್ಲಿ ಧ್ರುವ ಇದೆ, ದರ್ಪಣದ ಧ್ರುವ. ಇವು ಎರಡುಗಳ ಮುಖಾಂತರ ಹಾದು ಹೋಗುವ ಸರಳ ರೇಖೆಯನ್ನ ನಾವೇನಂತ ಕರಿತೀವಿ? ಪ್ರಿನ್ಸಿಪಲ್ ಎಕ್ಸಸ್ ಅಥವಾ ಪ್ರಧಾನ ಅಕ್ಷ ಅಂತ ಕರಿತೇನೆ. ಹೌದು. ಅದೇ ತರನಾಗಿ ನೆಕ್ಸ್ಟ್ ಒನ್ ನೋಡೋದಾದ್ರ ಪ್ರಧಾನ ಸಂಗಮ, ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಹಿಂಗಂದ್ರೆ ಏನಂತ ನೋಡೋದಾದ್ರ ಗೋಳಿಯ ದರ್ಪಣದ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಬೀಳುವ ಬೆಳಕಿನ ಕಿರಣಗಳು ಪ್ರತಿಫಲನದ ನಂತರ ಪ್ರಧಾನಾಕ್ಷದ ಮೇಲೆ ಸಂಧಿಸುವ ಅಥವಾ ಸಂಧಿಸಿದಂತೆ ಭಾಸವಾಗುವ ಬಿಂದುವನ್ನ ನಾವೇನಂತ ಕರಿತೇವಿ? ಪ್ರಧಾನ ಸಂಗಮ ಅಂತ ಕರಿತೇವೆ. ನೋಡ್ರಿ, ಸಿಂಪಲ್ ಆಗಿ ಇಲ್ಲೊಂದು ಕಾನ್ಕೇವ್ ಮಿರರ್ ಅನ್ನ ತಗೊಂಡಿದ್ದೀನಿ. ಈ ಕಾನ್ಕೇವ್ ಮಿರರ್ಕ ಪ್ರಿನ್ಸಿಪಲ್ ಎಕ್ಸಸ್ ಐತಿ. ಹೌದಾ? ಈ ಪ್ರಿನ್ಸಿಪಲ್ ಎಕ್ಸಸ್ಗೆ ಅಥವಾ ಪ್ರಧಾನಾಕ್ಷಕ್ಕ ಸಮಾಂತರವಾಗಿ ಏನಾಗತ್ತಾವ? ಇಲ್ಲಿ ಬೆಳಕಿನ ಕಿರಣಗಳು ಏನಾಗತ್ತಾವ? ಚಲಿಸ್ತಿದಾವ. ಈ ಚಲಿಸಿದಂತ ಬೆಳಕಿನ ಕಿರಣಗಳು
ಆ ಕಾನ್ಕೇವ್ ದರ್ಪಣದ ಮೇಲೆ ಅಥವಾ ನಿಮ್ನ ದರ್ಪಣದ ಮೇಲೆ ಬಿದ್ದು ಪ್ರತಿಫಲಿಸಕತ್ತಾವ. ಆ ಪ್ರತಿಫಲಿಸಕ್ಕೆ ಅವು ಎಲ್ಲವೂ ಏನಾಗ್ಯಾವು, ಒಂದೇ ಬಿಂದುವಿನಲ್ಲಿ ಸಂಧಿಸಕತ್ತಾವ. ಹೌದಾ? ಈ ಸಂಧಿಸುವುದಕ್ಕೆ ಏನಂತ ಕರಿತೇವೆ ನಾವು? ಪ್ರಧಾನ ಸಂಗಮ. ಈ ಸಂಧಿಸಿದಂತೆ ಗೋಚರ ಆಗುವುದಕ್ಕೆ ನಾವೇನಂತ ಕರಿತೇವಿ? ಪ್ರಧಾನ ಸಂಗಮ ಅಂತ ಹೇಳಿ ಕರಿತೀವಿ. ಅದನ್ನ ನಾವೇನ್ ಮಾಡ್ತೇವೆ? ಕ್ಯಾಪಿಟಲ್ ಎಫ್ ಇಂದ ಏನ್ ಮಾಡ್ತೇವೆ? ಅದನ್ನ ನಾವು ಸೂಚಿಸ್ತೇವೆ. ಕ್ಲಿಯರ್? ಅದೇ ತರನಾಗಿ ನೆಕ್ಸ್ಟ್ ಒಂದು ನೋಡೋದಾದ್ರ ದ್ವಿತೀಯ ರಂಧ್ರ ಅಂದ್ರೆ ಏನಪ್ಪಾ ಅಂತಂದ್ರ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಅಂತ ಹೇಳಿ ಕರಿತೀವಿ. ಈ ಕಾನ್ಕೇವ್ ಮಿರರ್ ಒಳಗ ಎಂ ಇಂದ ಈ ಎಂ ಡ್ಯಾಶ್ ವರ್ಗು ಇರೋದು ಏನೈತಲ್ಲ, ಪ್ರತಿಫಲಿಸುವ ಮೇಲ್ಮೈ, ಈ ಒಳಭಾಗವನ್ನ ಏನಕ್ಕೆ ಕರಿತೀವಿ? ದ್ವಿತೀಯ ರಂಧ್ರ ಅಂತ ಹೇಳಿ ಕರಿತೇನೆ. ಅದೇ ತರನಾಗಿ ಸಂಗಮ ದೂರ ಅಂತ ಹೇಳಿ ಕರಿತೀವಿ. ಏನು? ಸಂಗಮ ದೂರ. ಫೋಕಲ್ ಲೆಂತ್ ಅಂದ್ರೆ ಏನಂತ ನೋಡೋದಾದ್ರ ಗೋಳಿಯ ದರ್ಪಣದ ಧ್ರುವ, ಏನು? ಗೋಳಿಯ ದರ್ಪಣದ ಧ್ರುವ ಮತ್ತು ಸಂಗಮ ಬಿಂದುಗಳ ನಡುವಿನ ದೂರ. ಏನು? ಸಂಗಮ ಬಿಂದುಗಳ ನಡುವಿನ ದೂರವನ್ನ ಏನಂತ ಕರಿತೇವಿ? ಸಂಗಮ ದೂರ ಅಂತ ಹೇಳಿ ಕರಿತೇವೆ. ಕ್ಲಿಯರ್? ನೋಡ್ರಿ ಇಲ್ಲಿ ಏನ್ ಹೇಳ್ಯಾರ ಅವರು? ಗೋಳಿಯ ದರ್ಪಣದ ಧ್ರುವ. ಗೋಳಿಯ ದರ್ಪಣದ ಧ್ರುವ ಎಲ್ಲೈತಿ? ಪಿ ಇಲ್ಲೈತೆ. ಅದೇ ತರನಾಗಿ ಸಂಗಮ ಬಿಂದು ಎಲ್ಲೈತಿ? ಎಫ್, ಕ್ಯಾಪಿಟಲ್ ಎಫ್. ಈ ಎರಡುಗಳ ನಡುವಿನ ದೂರವನ್ನೇ ನಾವೇನಂತ ಕರಿತೇವಿ? ಸಂಗಮ ದೂರ ಅಥವಾ ಫೋಕಲ್ ಲೆಂತ್ ಅಂತ ಹೇಳಿ ಕರಿತೇವೆ. ಇದನ್ನ ಸ್ಮಾಲ್ ಎಫ್ ಇಂದ ಏನ್ ಮಾಡ್ತೇವೆ ನಾವು? ಸೂಚಿಸ್ತೇವೆ. ಕ್ಲಿಯರ್? ಸ್ಮಾಲ್ ಎಫ್ ಇಂದ ಏನ್ ಮಾಡ್ತೇವೆ ನಾವು? ಅದನ್ನ ಸೂಚಿಸ್ತೇವೆ. ಅದೇ ತರನಾಗಿ ಇನ್ನೊಂದು ಟಾಪಿಕ್ ಏನಪ್ಪಾ ಅಂತ ಹೇಳಿ ನೋಡೋದಾದ್ರ ಬೆಳಕಿನ ಕೇಂದ್ರೀಕರಿಸುವಿಕೆ, ಕನ್ವರ್ಜೆಂಟ್ ಆಫ್ ಲೈಟ್ ಅಂತ ಹೇಳಿ ಕರಿತೀವಿ. ಹೌದಾ? ನೀವು ನಿಮ್ನ ದರ್ಪಣ ಮತ್ತು ಪೀನ ದರ್ಪಣಗಳನ್ನು ಗಮನಿಸಿದಾಗ ಒಂದಿಷ್ಟು ಅಂಶವನ್ನು ಗಮನಿಸಿರ್ಬೇಕು ನೀವು. ಈ ರೀತಿ ಒಂದು ನಿಮ್ನ ದರ್ಪಣವನ್ನು ತಗೊಂಡಿನಿ. ಇದರ ಮೇಲೆ ಬಿದ್ದಂತ ಬೆಳಕು ಈ ರೀತಿ ಬರ್ತಿತ್ತು. ಈ ರೀತಿ ಬಂದ್ಕೆ ದರ್ಪಣದ ಮುಂಭಾಗದೊಳಗೆ ಸಂಧಿಸ್ತಿತ್ತು. ಹೌದಾ? ಸಂಧಿಸ್ತಿತ್ತು. ಹೌದ್ ತಾನೆ? ಅದೇ ತರ ಪೀನ ದರ್ಪಣವನ್ನು ಕೂಡ ನೋಡಿದ್ರಿ ನೀವು. ಇದನ್ನ ಪ್ರಿನ್ಸಿಪಲ್ ಎಕ್ಸಸ್ ಅಂತ ತಗೊಂಡೇವಿ. ಈ ರೀತಿ ಬಿದ್ದಂತ ಬೆಳಕು ಈ ರೀತಿ ಚಲಿಸ್ತಿತ್ತು. ಹೌದಾ? ಇದಕ್ಕೇನಂತ ಕರಿತೀವಿ? ಡೈವರ್ಜೆಂಟ್ ಅಂತ ಹೇಳಿ ಕರಿತೀವಿ. ಇದನ್ನ ನೆಕ್ಸ್ಟ್ ಆಮೇಲೆ ತಿಳ್ಕೊನಂತ ಫಸ್ಟ್ ಇಲ್ಲಿ ನೋಡ್ರಿ, ನಿಮ್ನ ದರ್ಪಣವನ್ನು ನೋಡ್ರಿ. ಈ ರೀತಿ ಸಂಧಿಸ್ತಿತ್ತು. ಹೌದಾ? ಇಲ್ಲೊಂದು ದರ್ಪಣ ಇದೆ ಅಂತ ಹೇಳಿ ತಗೋನಂತ ನಾವು. ಈ ದರ್ಪಣದ ಮೇಲೆ ಬಿದ್ದಂತ ಬೆಳಕು ಈ ರೀತಿ ಬೆಳಗ್ತೈತಿ. ಹೌದಾ? ಈ ರೀತಿ ಬಿದ್ದಂತ ಬೆಳಕು ಏನಾಗತೈತಿ? ಈ ರೀತಿ ಬಂದ್ಕೆ ಒಂದು ಪಾಯಿಂಟ್ ಒಳಗೆ ಏನಾಗತೈತಿ? ಸಂಧಿಸಾಕತೈತಿ. ಹೌದು? ಇಷ್ಟು ಕ್ಲಿಯರ್ ಇರ್ಲಿ ನಿಮ್ಗ. ಹಂಗಂದ್ರ ಫಸ್ಟ್ ಏನ್ ಮಾಡೋಣ? ಬೆಳಕಿನ ಕೇಂದ್ರೀಕರಿಸುವಿಕೆ ಅಂದ್ರೆ ಏನಂತ ನೋಡೋಣ. ನೋಡ್ರಿ, ಸಮಾಂತರ ಬೆಳಕಿನ ಕಿರಣ ಪುಂಜವು. ಏನು? ಸಮಾಂತರ ಬೆಳಕಿನ ಕಿರಣ ಪುಂಜವು ಅಂದ್ರೆ ಒಂದಕ್ಕಿಂತ ಹೆಚ್ಚಿನ ಬೆಳಕಿನ ಕಿರಣಗಳು ಏನಾಗತ್ತಾವ? ಇಲ್ಲಿ ನಿಮ್ನ ದರ್ಪಣದ ಮೇಲೆ ಬೀಳಾಕತ್ತಾವ. ಹೌದಾ? ಬಿದ್ದಂತ ಬೆಳಕು ಪ್ರತಿಫಲನದ ನಂತರ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಸಂಧಿಸುವುದಕ್ಕೆ ಬೆಳಕಿನ ಕೇಂದ್ರೀಕರಿಸುವಿಕೆ ಅಂತ ಕರಿತೀವಿ. ಈ ರೀತಿ ಬಿದ್ದಂತ ಬೆಳಕು ಏನಾಗೈತಿ? ಯಾವ್ದೋ ಒಂದು ಭಾಗಕ್ಕೆ ಬಂದ್ಕೆ ಏನಾಗತೈತಿ? ಅದು ಸಂಧಿಸಾಕತ್ತಾವ. ಇದನ್ನ ಏನಂತ ಕರಿತೀವಿ? ಬೆಳಕಿನ ಕೇಂದ್ರೀಕರಿಸುವಿಕೆ ಅಂತ ಕರಿತೀವಿ. ಯಾವಾಗ್ಲೂ ನಿಮ್ನ ದರ್ಪಣವು ಏನಾಗಿರ್ತೈತಿ? ಬೆಳಕನ್ನ ಕೇಂದ್ರೀಕರಿಸುವ ದರ್ಪಣಗಳಾಗಿರ್ತಾವ. ಏನಾಗಿರ್ತಾವ? ಯಾವಾಗೂ ಬೆಳಕನ್ನ ಕೇಂದ್ರೀಕರಿಸುವಂತ ದರ್ಪಣಗಳಾಗಿರ್ತಾವ. ಅದೇ ತರನಾಗಿ ನೆಕ್ಸ್ಟ್ ಒನ್ ಬೆಳಕಿನ ವಿಕೇಂದ್ರೀಕರಿಸುವಿಕೆ, ಡೈವರ್ಜೆಂಟ್ ಆಫ್ ಲೈಟ್ ಅಂತ ಕರಿತೀವಿ. ಹಿಂಗಂದ್ರ ಏನಂತ ನೋಡೋದಾದ್ರ ಸಮಾಂತರ ಬೆಳಕಿನ ಕಿರಣ ಪುಂಜವು. ಏನು? ಸಮಾಂತರ ಬೆಳಕಿನ ಕಿರಣ ಪುಂಜವು ಪ್ರತಿಫಲನದ ನಂತರ ಒಂದು ನಿರ್ದಿಷ್ಟ ಬಿಂದುವಿನಿಂದ ಹೊರ ಹೊಮ್ಮಿದಂತೆ ಗೋಚರಿಸುವಿಕೆಯನ್ನ ಬೆಳಕಿನ ವಿಕೇಂದ್ರೀಕರಿಸುವಿಕೆ ಅಂತ ಕರಿತೇವೆ. ಏನು? ವಿಕೇಂದ್ರೀಕರಿಸುವಿಕೆ. ಏನು?
ಸಮಾಂತರ ಬೆಳಕಿನ ಕಿರಣ ಪುಂಜವು ಪ್ರತಿಫಲನದ ನಂತರ ಯಾವುದೋ ಒಂದು ಬಿಂದುವಿನಿಂದ ಆರಂಭವಾಗಿ ಈ ರೀತಿ ಡೈವರ್ಜನ್ ವಿಕೇಂದ್ರೀಕರಿಸುವಂತೆ ಗೋಚರಿಸುತ್ತಿತ್ತು ಅಂದ್ರ ಅವುಗಳನ್ನ ಏನಂತ ಕರಿತೀವಿ ನಾವು ಅಂತ ಕಿರಣಗಳನ್ನ ಬೆಳಕಿನ ವಿಕೇಂದ್ರೀಕರಿಸುವಿಕೆ ಅಂತ ಕರಿತೀವಿ. ಹಾಗಾದ್ರ ಪೀನ ದರ್ಪಣವೇನಾಗಿರ್ತೈತಿ ಬೆಳಕಿನ ವಿಕೇಂದ್ರೀಕರಿಸುತ್ತವೆ ಅಂತ ಕರಿತೇವೆ. ಏನ್ ಮಾಡ್ತಾವು? ಡೈವರ್ಜೆಂಟ್ ಮಾಡ್ತಾವು. ಯಾವುವು? ಪೀನ ದರ್ಪಣಗಳು ಅಂತ ಕರಿತೇವೆ. ಅದೇ ತರನಾಗಿ ಚಿಕ್ಕ ದ್ಯುತಿ ರಂಧ್ರವನ್ನು ಹೊಂದಿರುವ ಗೋಳೀಯ ದರ್ಪಣಗಳ ವಕ್ರತಾ ತ್ರಿಜ್ಯವು ಅದರ ಸಂಗಮ ದೂರದ 2 ಸಮನಾಗಿರುತ್ತದೆ. ಸಮನಾಗಿರುವುದೇನಾಗುತ್ತಾ ಕಂಡು ಬರುತ್ತದೆ ಅಂತ ಕರಿತೇವೆ. ಹೌದಾ? ನೋಡ್ರಿ, ಚಿಕ್ಕ ದ್ಯುತಿ ರಂಧ್ರವನ್ನು ಹೊಂದಿರುವ ಗೋಳೀಯ ದರ್ಪಣಗಳ ವಕ್ರತಾ ತ್ರಿಜ್ಯ ಅಂದ್ರೆ ಏನು? ಸೆಂಟರ್ ಇಂದ ಇಲ್ಲಿ ಪಿ ವರೆಗೂ. ಹೌದಾ? ಆ ದರ್ಪಣದ ಧ್ರುವ ಅಂತ ಕರಿತೀವಿ. ಅವೆರಡುಗಳ ನಡುವಿನ ದೂರವನ್ನು ಏನಂತ ಕರಿತೀವಿ? ತ್ರಿಜ್ಯ ಅಂತ ಕರಿತೀವಿ. ಅದನ್ನ 6 ಸೂಚಿಸಿದ್ದೇವೆ. ಹೌದಾ? ಇದು ಏನಾಗಿರ್ತಪ್ಪ ಅಂತಂದ್ರ ಈ ಸಂಗಮ ದೂರ ಅಂದ್ರೆ ಏನು? ಕ್ಯಾಪಿಟಲ್ ಎಫ್ ಮತ್ತು ಪಿ ಗಳ ನಡುವಿನ ಏನಾಗಿತ್ತು? ಡಿಸ್ಟೆನ್ಸ್ ಆಗೈತಿ, ದೂರ ಆಗೈತಿ. ಹೌದಾ? ಈ ದೂರವನ್ನು ಏನಾಗೈತಪ್ಪ ಅಂತಂದ್ರ ಈ ವಕ್ರತಾ ಕೇಂದ್ರದ ತ್ರಿಜ್ಯದ 2 ಏನಾಗಿರ್ತೈತಿ? ಸಮನಾಗಿರುತ್ತದೆ ಅಂತ ಕರಿತೀವಿ. ಅದನ್ನ ನಾವೇನಂತ ಕರಿತೀವಿ? ಯಾವ ರೀತಿ ಬರಿತೀವಿ? R=2F ಅಂತ ಕರಿತೇವೆ. ಕ್ಲಿಯರ್? ಹಾಗಾದ್ರ ನೆಕ್ಸ್ಟ್ ವಿಡಿಯೋ ಕ್ಲಾಸ್ ಒಳಗೆ ನಾವೇನ್ ಮಾಡೋಣಪ್ಪ ಅಂತಂದ್ರ ಇದ್ರ ಮುಂದುವರೆದ ಭಾಗವಾದಂತ ನಿಮ್ನ ಮತ್ತು ಪೀನ ದರ್ಪಣಗಳ ಪ್ರತಿಫಲನ ಅಥವಾ ಪ್ರತಿಬಿಂಬ ಯಾವ ರೀತಿ ಉಂಟಾಗುತ್ತ, ಯಾವ್ಯಾವ ಭಾಗದಿಂದ ವಸ್ತುಗಳನ್ನ ಇಟ್ಟಾಗ ಯಾವ್ಯಾವ ರೀತಿಯ ಪ್ರತಿಫಲನ ಉಂಟಾಗುತ್ತ ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಒಳಗೆ ಏನ್ ಮಾಡೋಣ ತಿಳ್ಕೊಳಂತ. ಇಲ್ಲಿವರೆಗೂ ನಮ್ಮ ವಿಡಿಯೋ ಕ್ಲಾಸ್ ಅನ್ನ ನೋಡಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.